Hi champions, welcome you all to this world of competitive exams. ಹಲವಾರು ವರ್ಷಗಳ ನಂತರ ಬಹಳಷ್ಟು ಜನರ ಪ್ರಯತ್ನದ ಮೂಲಕ ಶಿಕ್ಷಕರ ನೇಮಕಾತಿಗೆ ಚಾಲನೆ ಸಿಕ್ಕಾಗಿದೆ. ಇದರಲ್ಲಿ ಮೊದಲನೇ ಸಲ ಕರ್ನಾಟಕ ಘನ ಸರ್ಕಾರ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡಲು ಹೊರಟಿರೋದು ಎಲ್ಲರಿಗೂ ಒಂದು ಹಬ್ಬ, ಒಂದು ಸುಗ್ಗಿ, ಖುಷಿ ವಿಷಯ ಅಂತ ಹೇಳ್ತಾ ಅದಕ್ಕೆ ಪೂರಕವಾಗಿರುವಂಥ ಕೆಲವು ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಬರೋಣ. ದ ನೇಮ್ ಆಫ್ ದಿ ಕಾನ್ಸೆಪ್ಟ್ ಇಸ್, ನಮಗೆ ಟಾಪಿಕ್ ನಂಬರ್ 3 ಅಂತ ಬರ್ತದೆ ಕೊಟ್ಟರು ಸಿಲೆಬಸ್ಸಲ್ಲಿ, ಕಂಪ್ಯೂಟರ್ ಸಿಸ್ಟಮ್ ಆರ್ಕಿಟೆಕ್ಚರ್ ಅಂತ ಹೇಳಿ. ಅಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪರಿಕಲ್ಪನೆ, ದಟ್ ಈಸ್ ಲಾಜಿಕ್ ಗೇಟ್ಸ್. ಲೆಟ್ಸ್ ಹ್ಯಾವ್ ಅನ್ ಇಂಟ್ರಾಕ್ಷನ್ ವಿತ್ ರೆಫರೆನ್ಸ್ ಟು ದಿ MCQs ಆಸ್ಕ್ಡ್ ಫ್ರಮ್ ದಿ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. ಈ ಮೊದಲಿನ ವಿಭಿನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲೆಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನುವಂಥ ಕಂಟೆಂಟ್ ಇದೆಯೋ, ಎಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇದೆಯೋ, ಎಲ್ಲಿ ಲಾಜಿಕ್ ಗೇಟ್ಸ್ ಇದೆಯೋ, ಅದರಿಂದ ಆಯ್ದುಕೊಂಡಂಥ ಪ್ರಶ್ನೆಗಳನ್ನು both from the state level and national level, we have brought the questions and arranged them sequentially to discuss with you guys ಅಂತ ಹೇಳ್ತಾ ಈ ಲಾಜಿಕ್ ಗೇಟ್ಸ್ನ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಬರೋಣ. ಇನ್ ದ ಬೂಲಿಯನ್ ಎಕ್ಸ್ಪ್ರೆಷನ್, ಆಂಡ್ ಗೇಟ್ಗೆ ಯಾವ ಬೂಲಿಯನ್ ಎಕ್ಸ್ಪ್ರೆಷನ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ? ಸ್ವಲ್ಪ ಬ್ರೀಫಾಗಿ ನೋಡ್ತಾ ಬಂದ್ರೆ, ಜಾರ್ಜ್ ಬೂಲ್ ಅನ್ನುವಂಥ ವ್ಯಕ್ತಿ ಈ ಬೈನರಿ ನಂಬರ್ಸನ್ನು ಸಿಂಪ್ಲಿಫೈ ಮಾಡುವಂಥ, ಇದಕ್ಕೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕಲ್ ಆಪರೇಷನ್ಸನ್ನು ಸಿಂಪ್ಲಿಫೈ ಮಾಡುವಂಥ ಮ್ಯಾಥ್ಸ್ನ ಒಂದು ಬ್ರ್ಯಾಂಚನ್ನು ಸ್ಟಾರ್ಟ್ ಮಾಡ್ತಾರೆ, ಕಾಲ್ಡ್ ಆಸ್ ಬೂಲಿಯನ್ ಅಲ್ಜಿಬ್ರಾ, ವಿಚ್ ಈಸ್ ನೇಮ್ಡ್ ಆಫ್ಟರ್ ಜಾರ್ಜ್ ಬೂಲ್. ಸೊ ಇಲ್ಲಿ ಮೇಜರ್ ಬಂದು ಆಪರೇಷನ್ಸ್ ಏನೆಲ್ಲ ಇರ್ತದೆ, ಬೇಸಿಕ್ ಆಪರೇಷನ್ಸ್, ಆಂಡ್ ಆಪರೇಷನ್ ಅಂತಿರುತ್ತೆ, ಆರ್ ಆಪರೇಷನ್ ಅಂತಿರುತ್ತೆ, ನಾಟ್ ಆಪರೇಷನ್ಸ್ ಅಂತ ಇರ್ತದೆ. ಇವುಗಳಿಗೆ ಸಂಬಂಧಪಟ್ಟಂಥ ಲಾಜಿಕ್ ಗೇಟ್ಸನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಆಂಡ್ ಆಪರೇಷನ್ ಯೂಸ್ವಲಿ ಇದಕ್ಕೆ ಡಾಟ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಆರ್ ಪ್ಲಸ್ ಅಂತ ಕರಿತೀವಿ, ನಾಟ್ ಅಥವಾ ನೆಗೇಷನ್, ಕಾಂಪ್ಲಿಮೆಂಟ್ ಅಂತ ಕೂಡ ಕರಿತೀವಿ. ವಿ ಮೇಕ್ ಯೂಸ್ ಆಫ್ ದೀಸ್ 3 ಪ್ಯಾರಾಮೀಟರ್ಸ್. ಇವು ಎರಡಕ್ಕೂ ಅಥವಾ ಈ ಮೂರಕ್ಕೂ ದೇರ್ ಆರ್ ಸಮ್ ಸೆಟ್ ಆಫ್ ರೂಲ್ಸ್. ಸ್ವಲ್ಪ ಬೇಸಿಕ್ಸ್ ನೋಡಿಕೊಂಡು ಕ್ವಶನ್ಸ್ಗಳ ಕಡೆ ಹೋಗ್ತಾ ಬರೋಣ ಸ್ನೇಹಿತರೆ. ಸೊ ಫಸ್ಟ್ ಒನ್, ದ ಆರ್ ಆಪರೇಷನ್ ಅಥವಾ ಆಂಡ್ ಆಪರೇಷನ್, ಇವುಗಳನ್ನು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಬಂದ್ರೆ ಯಾವತ್ತೂ ನೆನಪಿರಲಿ, ಆಂಡ್ ಇಸ್ ರಿಪ್ರೆಸೆಂಟೆಡ್ ಆಸ್ ಡಾಟ್. ಡಾಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ. ಇಟ್ ಇಸ್ ಹೀಗಂದರೆ ಅರ್ಥ ಏನು ಚೆಕ್ ಮಾಡ್ತಾ ಬರೋಣ ಇಲ್ಲಿ. So, in this case, multiplication ಅಂತ ಅರ್ಥ. 0 into 0, a dot b, ಡಾಟ್ ಅಂದರೆ ಮಲ್ಟಿಪ್ಲೈ ಅಂತ ಅರ್ಥ. 0 into 0, ಯಾವುದೇ ನಂಬರ್ನ 0ನೇ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ 0ನೇ ಆಗಿರ್ತದೆ. ಎನಿ ನಂಬರ್ ಇಂಟು 0, 1 into 1. ಸೊ ಆಂಡ್ ಆಪರೇಷನ್, ಆ್ಯಂಡ್ ಅಂತ ಕೆಲವರು ಪ್ರೊನೌನ್ಸ್ ಮಾಡ್ತಾರೆ, ಕೆಲವರು ಆಂಡ್ ಅಂತ ಪ್ರೊನೌನ್ಸ್ ಮಾಡಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಡೇ ಟು ಡೇ ಲೈಫಲ್ಲಿ ಎ ಆ್ಯಂಡ್ ಡಿನ ಆ್ಯಂಡ್ ಅಂತ ಪ್ರೊನೌನ್ಸ್ ಮಾಡ್ತೀವಿ, ದ ಕೇಸ್ ಇಸ್ ಡಿಫ್ರೆಂಟ್. ಇದೇ ಮಾದರಿಯಲ್ಲೇ ಅನದರ್, ದಟ್ ಇಸ್ ಆರ್, ಇದನ್ನು ಪ್ಲಸ್ ಚಿಹ್ನೆಯಿಂದ ರಿಪ್ರೆಸೆಂಟ್ ಮಾಡ್ತೇವೆ. ಸರಿನಾ? ಇದಕ್ಕೆ ಸಂಬಂಧಪಟ್ಟಂಥ ಟ್ರುತ್ ಟೇಬಲ್ ಏನನ್ನ ಹೇಳ್ತದೆ? ದಿಸ್ ಇಸ್ ಆಸ್ ಫಾಲೋಸ್. ಇಲ್ಲಿರುವಂಥ ಇನ್ಪುಟ್ಸ್ ಅಥವಾ ವೇರಿಯೇಬಲ್ಸ್ ಆರ್ ಆಸ್ ಫಾಲೋಸ್. ಒಂದು ಸಿಂಪಲ್ ಎಕ್ಸಾಂಪಲನ್ನು ಹೇಳೋಕೆ ಇಚ್ಛೆ ಪಡ್ತೀನಿ ನಾನು. ಇಬ್ಬರು ಫ್ರೆಂಡ್ಸ್ ಸೇರಿ ಶಾಪಿಂಗ್ ಹೋಗಿರ್ತಾರೆ. ಸಪೋಸ್ ಒಂದು ವೇಳೆ ಇಬ್ಬರ ಹತ್ರನೂ ದುಡ್ಡಿಲ್ಲ, ಇವ್ರ ಹತ್ರನೂ ಇಲ್ಲ, ಅವ್ರ ಹತ್ರನೂ ಇಲ್ಲ ಅಂತ ಹೇಳಿದ್ರೆ ಶಾಪಿಂಗ್ ಆಗಲ್ಲ. ಸರಿ, ಇಬ್ಬರಲ್ಲಿ ಒಬ್ಬರ ಹತ್ರ ದುಡ್ಡಿದೆ, ಫ್ರೆಂಡ್ಶಿಪ್ಗಿಂತ ಯಾವುದು ದೊಡ್ಡದ, ತೊಗೊಳೋ, ನಿನ್ಗೇನು ಬೇಕು ತೊಗೊಳೋ, ಎಸ್ ಚಲೋ ಹೋಗಿ. ಇಬ್ಬರಲ್ಲಿ ಏರವ್ರ ಹತ್ರ ದುಡ್ಡಿತ್ತು, ಸರಿ, ಇಬ್ಬರು ಶಾಪಿಂಗ್ ಮಾಡಿದ್ರು. ಇಬ್ಬರ ಹತ್ರ ದುಡ್ಡಿತ್ತು, ಸಖತ್ತಾಗಿ ಶಾಪಿಂಗು ಮಾಡಿದ್ರು, ಮುಗಿದ್ಮೇಲೆ ಪಾರ್ಟಿನೂ ಮಾಡ್ತಾರೆ. ಆರ್ ಆಪರೇಷನ್. ಎಸ್, ಸೊ ಒಂದು ಆ್ಯಂಡ್ ಆಪರೇಷನ್, ಇನ್ನೊಂದು ಆರ್ ಆಪರೇಷನ್. ಇವೆರಡಕ್ಕೂ ಸಂಬಂಧಪಟ್ಟಂಥ ಲಾಜಿಕ್ ಗೇಟ್ಸ್ ಕೂಡ ಇದೆ. ಆ್ಯಂಡ್ ಆರ್, ಸೊ ಯೂಸ್ವಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇದನ್ನು ಹೀಗೆ ಬರೀತೇನೆ ನಾನು, ಎ ಬಿ, ಎ ಡಾಟ್ ಬಿ, ಎ ಬಿ, ಎ ಆರ್ ಬಿ.
ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಜೊತೆಗೆ ಡಿಸ್ಕಷನ್ ಮುಂದುವರಿಸ್ಬೋದಾ ಸ್ನೇಹಿತರೆ? ಚಲ್, ವಾಟ್ ಈಸ್ ದ ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ದ ಆ್ಯಂಡ್ ಗೇಟ್? ಇವುಗಳಲ್ಲೇ ಆ್ಯಂಡ್ ಗೇಟಿಗೆ ಬರುವಂಥ ಬೂಲಿಯನ್ ಎಕ್ಸ್ಪ್ರೆಷನ್ ಅದನ್ನ ಇನ್ನೂ ಸ್ಪಷ್ಟವಾಗಿ ಹೀಗೆ ಹೇಳ್ತೀವಿ ನಾವು, ರಿಪ್ರೆಸೆಂಟೆಡ್ ಇನ್ ಟರ್ಮ್ಸ್ ಆಫ್ ಡಾಟ್ ಅಂತೀವಿ ನಾವು. ಮ್ಯಾಥಮೆಟಿಕಲಿ ಈ ಡಾಟನ್ನು ಬರೆಯೋದ್ರಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ ಪುಟ, ಇಲ್ಲಿ ಗಮನಿಸಬೇಕಾರೆ ಈಗ ಇವೆರಡಕ್ಕೂ ವ್ಯತ್ಯಾಸ ಇದೆ. ಸೊ ಫಸ್ಟ್ ಒನ್ ಬರೆದಾಗ ದಿಸ್ ಈಸ್ 52/10 ಅಂತ, 5.2 ಅಂತ ಅರ್ಥ. ಸೆಕೆಂಡ್ ಒನ್ ಬರೆದಾಗ 5 × 2 ಇದರ ಅರ್ಥ 10 ಅಂತ ಅರ್ಥ. ದರ್ ಇಸ್ ಅ ಡಿಫ್ರೆನ್ಸ್. ಹಾಗೆ ಈ ಡಾಟನ್ನು ಬರೆದಾಗ ಬೇಸಲ್ಲಿ ಬರೆಯಲ್ಲ ನಾವು, ಇವೆರಡರ ಮಧ್ಯಕ್ಕೆ ಇಲ್ಲಿ ಬರ್ಕೊಳ್ತೇವೆ. ದ ವೇ ಆಫ್ ರೈಟಿಂಗ್ ದಿಸ್ ಪರ್ಟಿಕ್ಯುಲರ್ ಸಿಂಬಾಲ್, ಒಂದು ಸ್ಲೈಡ್ ಸಿಂಬಲ್. ಸರ್ ಮತ್ತೆ ನೀವು ಯಾಕ್ರಿ ಈಗ ಬರೆದಿದ್ದೀರಿ? ಎಸ್ ಬಿಡ, ನಮ್ಮ ಸಾಫ್ಟ್ವೇರಲ್ಲಿ ಅದನ್ನು ಮಾಡ್ಬೇಕಾರೆ DTP ಆಪ್ರೇಟರ್ ಅದನ್ನು ಸರಿಯಾಗಿ ಗಮನಿಸಿಲ್ಲ. ಅಂದರೆ ಕಂಪ್ಯೂಟರ್ ಸೈನ್ಸ್ ನಿಮ್ಮ ಥರ ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ ಅವ್ರು ಬರೆಯೋ ಶೈಲಿ ಬೇರೆ ಇರ್ತದೆ, ಗೊತ್ತಿಲ್ಲದೆ ಇರೋರು ಬರೆಯುವಂಥ ಶೈಲಿ ಬೇರೆ ಇರ್ತದೆ. ಹಾಗಾದರೆ ಆ್ಯಂಡ್ ಗೇಟನ್ನು ರೆಪ್ರೆಸೆಂಟ್ ಮಾಡುವಂಥ ಶೈಲಿ ಬಂದು ಚಾಯ್ಸ್ ಬಿ ಆಗಿರ್ತದೆ. ಈ ಪ್ಯಾಟರ್ನ್ನ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಬೂಲಿಯನ್ ಆಪರೇಟರ್? ಈಗ ತಾನೇ ಹೇಳಿದೆ ನಾನು, ದರ್ ಆರ್ 3 ಆಪರೇಟರ್ಸ್. ಯಾವ ಯೂಸ್ ಮಾಡ್ತಾ ಇದ್ವಿ ನಾವು ಹೇಳಿ? ಒಂದು ಆ್ಯಂಡ್ ಅಂತ, ಇನ್ನೊಂದು ಆರ್ ಅಂತ, ಮತ್ತೊಂದು ನಾಟ್ ಅಂತ. ಈ ಮೂರನ್ನು 3 ಫಂಡಮೆಂಟಲ್ ಲಾಜಿಕ್ ಗೇಟ್ಸ್ ಅಂತ ಕೂಡ ಕರಿತೇವೆ. ಆ್ಯಂಡನ್ನು ರಿಪ್ರೆಸೆಂಟ್ ಮಾಡಿದಾಗ ಡಾಟ್ ರೂಪದಲ್ಲಿ ಬರಿತೇವೆ, ಆರನ್ನು ರಿಪ್ರೆಸೆಂಟ್ ಮಾಡಿದಾಗ ಪ್ಲಸ್ ರೂಪದಲ್ಲಿ ಬರಿತೇವೆ, ನಾಟನ್ನು ರಿಪ್ರೆಸೆಂಟ್ ಮಾಡಿದಾಗ ಕಾಂಪ್ಲಿಮೆಂಟ್ ರೂಪದಲ್ಲೇ ಬರಿತಾ ಬರ್ತೇವೆ. ಆ ನಿಟ್ಟಿನಲ್ಲೇ ಕೊಟ್ಟು 4 ಚಾಯ್ಸಲ್ಲೇ ಬೂಲಿಯನ್ ಆಪರೇಟರ್ ಯಾವುದಿದೆ? ಮಲ್ಟಿಪ್ಲೈ ಅಂತೂ ಈ ಗ್ರೂಪಲ್ಲಿ ಇಲ್ಲ, ಸಬ್ಟ್ರಾಕ್ಟ್ ಇಲ್ಲ, ಆ್ಯಡ್ ಇಲ್ಲ. ಆ್ಯಡ್ ಅಲ್ಲ, ಅದು ಆ್ಯಂಡ್, ಅದು ಸರಿನಾ? ಆ ನಿಟ್ಟಿನಲ್ಲಿ ಸರಿಯಾದ ಚಾಯ್ಸ್ ಬಂದು ಆರ್. Similarly, let me continue with few more questions. I hope I'm not in hurry. Chaliye. Basic logic gates are of how many types? Basic operations, expressions ಏನಿದೆಯೋ they are the types. ಅದರಲ್ಲಿ ಯಾವ್ಯಾವ ಬರ್ತದೆ ಹೇಳಿ? And, or, and not. These are the 3 basic gates, ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಇವುಗಳನ್ನು ಹೊರತುಪಡಿಸಿ ಮತ್ತೆ ಬೇರೆ ಗೇಟ್ಸು ಬರ್ತದೆ, ಲೈಕ್ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ಸ್, ಲೈಕ್ UBB, ಯಾವುದು ನಾಂಡ್ ಗೇಟ್ ಆ್ಯಂಡ್ ನಾರ್ ಗೇಟ್. ಅದ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಆರ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ನಾರ್ ಕೂಡ ಬರ್ತದೆ. ಸರಿನಾ? ಲೆಟ್ ಮಿ ಕಂಟಿನ್ಯೂ ಫರ್ದರ್. ಸರಿ, ವಾಟ್ ನೆಕ್ಸ್ಟ್? ವಾಟ್ ಈಸ್ ದ ಔಟ್ಪುಟ್ ಆಫ್ ಬೈನರಿ ಇನ್ಪುಟ್ ಇರುವಂಥ ಆ್ಯಂಡ್ ಗೇಟ್ನ ಔಟ್ಪುಟ್ ಏನಾಗ್ತದೆ? ಇನ್ಪುಟ್ ಕೊಟ್ಟಿದ್ದಾರೆ ಅವರು, ಔಟ್ಪುಟ್ ಕೇಳಿದ್ದಾರೆ. ಈಗ ತಾನೇ ಟ್ರುತ್ ಟೇಬಲ್ ನೋಡಿದ್ದೀವಿ ನಾವು. ಸೊ ಆಂಡ್ ಅಂತ ಹೇಳಿದ್ರೆ ಡಾಟಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಮಲ್ಟಿಪ್ಲೈ ಅಂತ ಹೇಳಿ ಬಿಗಿನಿಂಗಲ್ಲೇ ನೋಡಿದ್ದೀವಿ ತಾನೆ. ಲೆಟ್ಸ್ ಹ್ಯಾವ್ ದಿ ಕಂಟಿನ್ಯೂಷನ್. 0 × 0, 0 × 1. ಯಾವುದೇ ನಂಬರ್ನ 0ನೇ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0ನೇ ಬರಬೇಕಲ್ಲ. 1 × 0, 1 × 1. ಲೈಕ್ ವೈಸ್ ಅವ್ರೇನು ಹೇಳ್ತಿದ್ದಾರೆ? ಇನ್ಪುಟ್ಸಲ್ಲಿ A = 1 ಆ್ಯಂಡ್ B = 0, A = 1 ಆ್ಯಂಡ್ B = 0. ಹೀಗಿದ್ದಾಗ ಬರುವಂಥ ಔಟ್ಪುಟ್ ಏನ್ರಿ ಆಗಿರುತ್ತೆ? 0ನೇ ಆಗಿರ್ತದೆ. ಅಮಂಗ್ ದ ಗಿವನ್ ಚಾಯ್ಸಸ್, ಆರ್ ಯು ಫಾಲೋವಿಂಗ್? ಎಸ್. ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಲಾಜಿಕ್ ಗೇಟ್ಸ್ ದ ಸಿಂಪ್ಲೆಸ್ಟ್ ಕಾನ್ಸೆಪ್ಟ್ ಇದು. ಈ ಮೊದಲಿನ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿರೋ ಕ್ವಶನ್ಸನ್ನು ಇಲ್ಲಿ ತೆಗೆದುಕೊಂಡಿದ್ದೀವಿ. ಕಂಪ್ಯೂಟರ್ ಸೈನ್ಸ್ ಟೀಚರ್ ಫಸ್ಟ್ ಟೈಮ್ ನೋಟಿಫಿಕೇಶನ್ ಆಗ್ತಾ ಇದೆ. ಆ್ಯಂಡ್ ಅನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಟು ಬಿ ನೋನ್ ಸ್ನೇಹಿತರೆ, ಓವರಾಲ್ ಆಗಿ ಗೆಜೆಟ್ ಕಾಪಿ ನೋಡ್ಕೊಳ್ಳಿ ನೀವು. 2,500 ಕಂಪ್ಯೂಟರ್ ಸೈನ್ಸ್ ಟೀಚರ್ ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿದ್ದು. ಪ್ರೆಸೆಂಟ್ ನೋಟಿಫಿಕೇಶನ್ 2026ಅಲ್ಲಿ ಕಾಲ್ ಫಾರ್ಮ್ ಆಗ್ತಿರೋದು 500 ಮಾತ್ರ. ಅಂದರೆ ಇನ್ನೂ 2,000 ಹುದ್ದೆಗಳು ಈಗಾಗಲೇ ಅನುಮೋದನೆ ಪಡ್ಕೊಂಡಿರೋದು. ಹೊಸದಾಗಿ ಮತ್ತೆಷ್ಟು ಹುದ್ದೆಗಳ ಸೃಷ್ಟಿಯಾಗ್ತದೆ, ದ ಇನ್ಫಾರ್ಮೇಷನ್ ಇಸ್ ನಾಟ್ ಎಟ್ ನೋನ್ ಟು ಅಸ್. ವಿ ಆರ್ ಈಗ್ರೆಸ್ಲಿ ವೇಟಿಂಗ್ ಫಾರ್ ದ ನೆಕ್ಸ್ಟ್ ನೋಟಿಫಿಕೇಶನ್ಸ್ ಆಲ್ಸೋ. ಸದ್ಯಕ್ಕೆ ನೋಟಿಫಿಕೇಶನ್ ಆಗಿದೆ, ಅದ್ರ ಬಗ್ಗೆ ಡೀಟೇಲ್ಸನ್ನು ನೋಡ್ತಾ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಪುಟ. ಸೊ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಬಹಳಷ್ಟು ಜನ ಈ ಕಡೆ ಮುಖ ಮಾಡುತ್ತಾರೆ. ದೇ ಹ್ಯಾವ್ ದಿ ವಂಡರ್ಫುಲ್ ಅಪಾರ್ಚುನಿಟಿ ಟುವರ್ಡ್ಸ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈ ಸಿಂಬಾಲ್ ಯಾವ ಗೇಟಿಗೆ ಯೂಸ್ ಮಾಡ್ತೇವೆ? ಆಂಡ್ ಗೇಟಿಗೆ ಯೂಸ್ ಮಾಡ್ತೇವೆ.
ಸರ್ ಹಾಗಾದ್ರೆ ಆರ್ ಗೇಟಿಗೆ ಯಾವ ಸಿಂಬಲ್ ಯೂಸ್ ಮಾಡ್ತಾರೆ? ಕರ್ವ್ ಇರುತ್ತೆ. ಎಸ್ ಸರ್, ಪ್ರತಿ ಸಾರಿ ಆರ್ ಗೇಟಿಗೆ 2 ಇನ್ಪುಟ್ಸೇ ಇರಬೇಕಾ? ಇಲ್ಲ, ಒಂದಕ್ಕಿಂತ ಹೆಚ್ಚು ಬೇಕಾದಷ್ಟು ಇರ್ಬೋದು. 2, 3, 4, 5 ಮಲ್ಟಿಪಲ್ ಇನ್ಪುಟ್ಸ್ ಕೂಡ ಇರ್ಬೋದು. ಆ್ಯಂಡ್ ಗೇಟಿಗೂ ಮಲ್ಟಿಪಲ್ ಇನ್ಪುಟ್ಸ್ ಇರ್ತದೆ. ಸಿಂಗಲ್ ಇನ್ಪುಟ್ ಇರುವಂಥ ಓನ್ಲಿ ಗೇಟ್ ಅಂದರೆ ದಟ್ ಈಸ್ ನಾಟ್ ಗೇಟ್. ಅದಕ್ಕೆ ಇನ್ನೂ ಒಂದು ಹೆಸರಿದೆ, ಇನ್ವರ್ಟರ್ ಅಂತ ಕೂಡ ಕರಿತೀವಿ ಅದನ್ನು. ಇಟ್ ಈಸ್ ಆಲ್ಸೋ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಇನ್ವರ್ಟರ್. ಸರ್ ಹಾಗಾದ್ರೆ ನಾಟ್ ಗೇಟ್ನ ಸಿಂಬಲ್ ಯಾವುದು? ಸಿಂಗಲ್ ಇನ್ಪುಟ್, ಸಿಂಗಲ್ ಔಟ್ಪುಟ್. ಬಟ್ ಯಾವತ್ತೂ ನಾಟ್ ಗೇಟಲ್ಲಿ ತುಂಬ ಇಂಪಾರ್ಟೆಂಟು, ನಾಟ್ ಗೇಟ್ನ ಜೀವ ಇರೋದು ಇಲ್ಲಿ ಬರೆಯುವಂಥ ಬಬಲ್ ಮೇಲೆ. ನಾವಲ್ಲಿ ಬಬಲ್ ಬರೀದೆ ಹೋದ್ರೆ ದೆನ್ ಇಟ್ ಈಸ್ ಇನ್ವ್ಯಾಲಿಡ್. ಇಲ್ಲಿ ಬಬಲ್ ಬರೀಲೇಬೇಕು ಅದನ್ನು. ಇದೇನು ಮಾಡ್ತದೆ? ಕೊಟ್ಟಂಥ ಸಿಗ್ನಲ್ಸನ್ನು ರಿವರ್ಸ್ ಮಾಡ್ತದೆ. ನಾವೇನಾದ್ರು ಇಲ್ಲಿ ಏನು ಇನ್ಪುಟ್ ಕೊಟ್ಟರೆ ಎ ಕಾಂಪ್ಲಿಮೆಂಟನ್ನು ಔಟ್ಪುಟ್ ಆಗಿ ಕೊಡ್ತದೆ. ಸರ್ ನಾಟ್ ಗೇಟ್ ಸಿಂಬಲ್ ಯಾವುದು? ಈಗಾಗಲೇ ಇರುವಂಥ ಆಂಡ್ ಗೇಟಿಗೆ ನಾಟ್ ಗೇಟನ್ನು ಕ್ಲಬ್ ಮಾಡಲಾಗ್ತದೆ. ಇಲ್ಲಿ ನೋಡಿ, ದಿಸ್ ಈಸ್ ಆಂಡ್ ಗೇಟ್. ಇದರ ಎದುರುಗಡೆ ಬಬಲ್ ಬರೆದ್ಬಿಟ್ರೆ ಅದು ನಾಂಡ್ ಗೇಟ್ ಆಗಿ ಕನ್ವರ್ಟ್ ಆಗ್ತದೆ. ನಾಂಡ್ ಆ್ಯಂಡ್ ನಾಟ್ ಆರ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ದಿ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಕಾರಣ ಅವುಗಳನ್ನು ಯೂಸ್ ಮಾಡಿಕೊಂಡು ಇನ್ನುಳಿದ ಯಾವುದೇ ಬೈನರಿ ಆಪರೇಷನ್ಸನ್ನು, ಬೈನರಿ ಫಂಕ್ಷನ್ಸನ್ನು, ಲಾಜಿಕ್ ಗೇಟ್ಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೆನ್ ವಿ ಹ್ಯಾವ್ ದೇ ಹ್ಯಾವ್ ಗಿವನ್ ಅಸ್ ದ ಆರ್ ಗೇಟ್. ಆರ್ ಸ್ಟ್ಯಾಂಡ್ಸ್ ಫಾರ್ ಪ್ಲಸ್ ಆಪರೇಷನ್, ಸರಿನಾ? ದ ಔಟ್ಪುಟ್ ಆಫ್ ಆನ್ ಆರ್ ಗೇಟ್ ಈಸ್ 1. ಔಟ್ಪುಟ್ 1 ಬರಬೇಕು ಅಂದರೆ ಇನ್ಪುಟ್ ಏನಾಗಿರಬೇಕು ಅಂತ ಕ್ವಶನು. ಈಗಾಗಲೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಟ್ರುತ್ ಟೇಬಲ್ ಆಲ್ಸೋ. ಎ ಬಿ, ಎ ಆರ್ ಬಿ. ಕಂಪ್ಯೂಟರ್ಗೆ ನಾವು ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ಇಟ್ ವೋಂಟ್ ಮೇಕ್ ಯೂಸ್ ಆಫ್ ದಿ ರೂಟೀನ್ ರೀಜನಲ್ ಲ್ಯಾಂಗ್ವೇಜಸ್ ಆರ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಯೂಸ್ಡ್ ಬೈ ಅಸ್, ಆರ್ ದಿ ಲ್ಯಾಂಗ್ವೇಜಸ್ ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ದ ಮಷೀನ್ಸ್. ದೇ ಹ್ಯಾವ್ ದರ್ ಓನ್ ಲ್ಯಾಂಗ್ವೇಜ್. ಯೂಸ್ವಲಿ ಕಂಪ್ಯೂಟರ್ ಫೀಲ್ಡ್ ಮೇಕ್ಸ್ ಯೂಸ್ ಆಫ್ ದಿ ಬೈನರಿ ಲ್ಯಾಂಗ್ವೇಜ್. ಬೈ ಸ್ಟ್ಯಾಂಡ್ಸ್ ಫಾರ್ 2 ಅಂತ 2 ಆಯ್ಕೆ ಕೊಡುತ್ತದೆ. 2 ಇನ್ಪುಟ್ ಇದೆ ಅಂತ ಹೇಳಿದ್ರೆ 2 ಸ್ಕ್ವೇರ್. ದೇರ್ ಮಸ್ಟ್ ಬಿ 4 ರೋಸ್. ಅವುಗಳಲ್ಲೇ 0 0 1 1 0 1 0 1 4 ಆಲ್ಟರ್ನೇಟಿವ್ಸ್. ಎ ಆರ್ ಬಿ. ಇಬ್ಬರ ಹತ್ರ ದುಡ್ಡಿಲ್ಲ, ಶಾಪಿಂಗ್ ಆಗಲ್ಲ. ಒಬ್ಬನ ಹತ್ರ ದುಡ್ಡಿತ್ತು, ಕ್ಲೋಸ್ ಫ್ರೆಂಡ್ಸು, ಇನ್ನೊಬ್ಬ ಕೊಡ್ತಾನೆ, ಗೋ ಫಾರ್ ಶಾಪಿಂಗ್. ಎಸ್, ಇಬ್ಬರ ಹತ್ರ ದುಡ್ಡಿತ್ತು, ಶಾಪಿಂಗೂ ಮಾಡಿದ್ರು, ಮೂವಿಗೂ ಹೋದರು, ಪಾರ್ಟಿನೂ ಮಾಡಿದ್ರು, ಪಿಜ್ಜಾನೂ ತಿಂದರು. ಇಟ್ಸ್ ಪಾಸಿಬಲ್. ಹಾಗಾದ್ರೆ ನಮಗೆ ಔಟ್ಪುಟ್ ಆಫ್ ಆನ್ ಆರ್ ಗೇಟ್ 1 ಬರಬೇಕು ಅಂದ್ರೆ ಇಲ್ಲಿ ನೋಡ್ಕೊಳ್ಳೋಣ, ಕಂಡೀಷನ್ಸ್ ನೋಡ್ಕೊಳ್ಳೋಣ ನಾವು. ಇಲ್ಲಿ ನಮಗೆ 1 ಅನ್ನೋ ಔಟ್ಪುಟ್ ಬರಬೇಕು ಅಂದರೆ ಇನ್ಪುಟ್ಸಲ್ಲಿ ಕನಿಷ್ಠ ಪಕ್ಷ ಒಂದಾದರೂ ಕೂಡ ಇನ್ಪುಟ್ ಏನಿರಬೇಕು? 1 ಆಗಿರಬೇಕು. ಅಟ್ಲೀಸ್ಟ್ 1 ಇನ್ಪುಟ್ ಇಸ್ 1. ಕನಿಷ್ಠ ಪಕ್ಷ 1 ಇನ್ಪುಟ್ ಏನಾದ್ರು 1 ಇತ್ತು ಅಂದರೆ ಡೆಫಿನೆಟ್ಲಿ ಔಟ್ಪುಟ್ ಈಸ್ ಗೋಯಿಂಗ್ ಟು ಬಿ ಹೈ ಅಥವಾ 1 ಅಂತ ಅರ್ಥ. ಲೈಕ್ ವೈಸ್ ಫಾರ್ 2 ಇನ್ಪುಟ್ಸ್ ಎ ಆ್ಯಂಡ್ ಬಿ ದ ಔಟ್ಪುಟ್ ಆಫ್ ಆ್ಯಂಡ್ ಗೇಟ್ ಈಸ್ ಹೈ. ಯಾವಾಗ? ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. 0ನ ಲೋ ಅಂತ ಕರಿತೇವೆ ಅಥವಾ ಫಾಲ್ಸ್ ಅಂತ ಕೂಡ ಕರಿತೇವೆ, ಅಥವಾ 1ಅನ್ನು ಹೈ ಇನ್ಪುಟ್ ಅಂತ ಅಥವಾ ಟ್ರೂ ಇನ್ಪುಟ್ ಅಂತ ಕರೆಯಲಾಗ್ತದೆ. ದ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು 0 ಆ್ಯಂಡ್ 1. ಹಾಗಾದ್ರೆ ಅವ್ರು ನಮಗೆ ಆಂಡ್ ಗೇಟ್ನ ಔಟ್ಪುಟ್ ಹೈ ಅಂದರೆ ಏನು ಬರಬೇಕು? ಔಟ್ಪುಟ್ಟು 1 ಅಂತ ಬರಬೇಕು. ಹೇಗೆ ಸಾಧ್ಯ ಅದು? ಫಸ್ಟ್ ಆಫ್ ಆಲ್, ಆಂಡ್ ಗೇಟ್ ಎ ಆಂಡ್ ಬಿ. ಆಂಡನ್ನು ಮಲ್ಟಿಪ್ಲಿಕೇಶನ್, ಡಾಟನ್ನು ಮಲ್ಟಿಪ್ಲಿಕೇಶನ್ ಸಿಂಬಾಲಿಂದ ತಾನೇ ರಿಪ್ರೆಸೆಂಟ್ ಮಾಡೋದು. ಇನ್ ದಿಸ್ ಕೇಸ್ 0 1 0 1 0 1. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0, ಯಾವುದೇ ಸಂಖ್ಯೆಯನ್ನು 0ಇಂದ ಗುಣಿಸಿದ್ರೆ 0. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಇಸ್ 0. 1 ಇಂಟು 1 ಇಸ್ 1. ಹಾಗಾದರೆ ಯಾಂಡ್ ಅನ್ನೋದು ನಮಗೆ 1 ಆಗಿರಬೇಕು ಅಂದರೆ, ಅಥವಾ ಹೈ ಆಗಿರಬೇಕು ಅಂದರೆ, ಅಥವಾ ಟ್ರೂ ಆಗಿರಬೇಕು ಅಂದರೆ ಎರಡೂ ಇನ್ಪುಟ್ಗಳು ಏನಾಗಿರಬೇಕು? 1 ಆಗಿರಬೇಕು. ದಟ್ ಈಸ್ ಎ ಈಕ್ವಲ್ ಟು ಬಿ ಈಕ್ವಲ್ ಟು 1 ಆಗಿದ್ದಾಗ ಮಾತ್ರ ಪಾಸಿಬಲ್ ಆಗಿರ್ತದೆ. ಆರ್ ಯು ಫಾಲೋವಿಂಗ್? ಶಾಲ್ ಐ ಕಂಟಿನ್ಯೂ ಫರ್ದರ್? ಎಸ್, ಚಲಿ. ವಾಟ್ ನೆಕ್ಸ್ಟ್? ಬಹುಶಃ ಇದನ್ನು ಅಟ್ ದಿ ಬಿಗಿನಿಂಗ್ ಇಲ್ಲ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂದ್ಕೊಳ್ತೇನೆ ನಾನು.
Yes? Yes, tell me. An example of a universal building block. ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್. ಯಾಕೆ ಈ ಹೆಸರು ಕೊಟ್ಟಿದ್ದಾರೆ? ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕನ್ನು ಯೂಸ್ ಮಾಡಿಕೊಂಡು ಎನಿ ಬೂಲಿಯನ್ ಫಂಕ್ಷನ್ ಕ್ಯಾನ್ ಬಿ ಟೇಕನ್. ಯಾವುದನ್ನಾದರೂ ಸೃಷ್ಟಿ ಮಾಡ್ಬೋದು, ಯಾವ ಗೇಟನ್ನಾದರೂ ಸೃಷ್ಟಿ ಮಾಡ್ಬೋದು. ಈ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ ಅಂಥೇಳಿ ಲಾಜಿಕ್ ಗೇಟ್ಸಲ್ಲಿ ಎರಡು ಬರುತ್ತೆ. ಒನ್ ಇಸ್ ನ್ಯಾಂಡ್, ಅನದರ್ ಇಸ್ ನಾರ್. ಯಾಕೆ ಇವುಗಳಿಗೆ UBB ಅಥವಾ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ ಅಂತಲೇ ಕರಿತೇವೆ? ಯೂಸಿಂಗ್ ವಿಚ್ any boolean function can be implemented, any logic gate can be formed. ಬೇಕಾದ ಲಾಜಿಕ್ ಗೇಟ್ಸನ್ನು ಅಥವಾ ಯಾವುದೇ ಬೂಲಿಯನ್ ಫಂಕ್ಷನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಹೆನ್ಸ್ ದ ನೇಮ್ ಆಸ್ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್. ಹಾಗಾದ್ರೆ ಈಗ ಹೇಳಿ, ವಿಚ್ ಈಸ್ ಅನ್ ಎಕ್ಸಾಂಪಲ್ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್? ಐದರ್ ನಾಂಡ್ ಆರ್ ನಾರ್. ಕೊಟ್ಟಿರೋದ್ರಲ್ಲಿ ಯಾವುದಿದೆ? ಇಲ್ಲಂತೂ ನಾಂಡ್ ಕೊಟ್ಟಿಲ್ಲ, ಬಟ್ ನಾಂಡ್ ಈಸ್ ಆಲ್ಸೋ ಒನ್ ಅಮಂಗ್ ದ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಅರ್ಥ. ಲೈಕ್ ವೈಸ್ ಸರಿ, ಅದೇ ಪ್ರಶ್ನೆನ ಸುತ್ತಿ ಬಳಸಿ ಕೇಳೋ ಶೈಲಿ ಹೇಗಿದೆ ನೋಡ್ಕೊಳ್ಳಿ. ವಿಚ್ ಅಮಂಗ್ ದ ಫಾಲೋವಿಂಗ್ ಆರ್ ಯೂನಿವರ್ಸಲ್ ಗೇಟ್ಸ್? ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕಿಗೆ ಯೂನಿವರ್ಸಲ್ ಗೇಟ್ಸ್ ಅಂತ ಕೂಡ ಕರೀತಾರೆ. ಯಾವ್ಯಾವುದು? ನಾಂಡ್ ಆ್ಯಂಡ್ ನಾರ್, ದಟ್ ಈಸ್ B ಆ್ಯಂಡ್ A, B ಆ್ಯಂಡ್ A ಆ್ಯಂಡ್ B ಎರಡೂ ಇರಬೇಕು ಅಂತ. ಎಕ್ಸ್ಕ್ಲೂಸಿವ್ ಆರ್ ಇಸ್ ನಾಟ್ ಅಟ್ ಆಲ್. ಇದು ಇನ್ನೊಂದು ರೀತಿ ಗೇಟ್. ಅದು ಎಕ್ಸ್ಕ್ಲೂಸಿವ್ ಆರ್ ಅಂತ ಒಂದು ಬರ್ತದೆ, ಎಕ್ಸ್ಕ್ಲೂಸಿವ್ ನಾರ್ ಅಂತ ಮತ್ತೊಂದು ಬರ್ತದೆ. ಎಕ್ಸ್ಕ್ಲೂಸಿವ್ ಆರ್, ಎಕ್ಸ್ಕ್ಲೂಸಿವ್ ನಾರ್ ಬರೆಯೋ ಶೈಲಿ, ಪ್ಯಾಟರ್ನ್, ಸಿಂಬಾಲ್ ಹೇಗಿದೆ ನೋಡಿ. ಸರಿನಾ? ಹಾಗಾದ್ರೆ ನಾಂಡ್ ಆ್ಯಂಡ್ ನಾರ್, ಬೋತ್ ಆಫ್ ದೆಮ್ ಆರ್ ಯೂನಿವರ್ಸಲ್ ಗೇಟ್ಸ್, ಬೋತ್ ಆಫ್ ದೆಮ್ ಆರ್ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ಸ್. ಇವೆರಡನ್ನು ಯೂಸ್ ಮಾಡಿಕೊಂಡು ಬೂಲಿಯನ್ ಅಲ್ಜಿಬ್ರಾನ ಯಾವ ಫಂಕ್ಷನ್ನಾದರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ದ ಆನ್ಸರ್ ಈಸ್ ಚಾಯ್ಸ್ A. ವಿಚ್ ಗೇಟ್ ಕ್ಯಾನ್ ಬಿ ಯೂಸ್ಡ್ ಟು ಇಂಪ್ಲಿಮೆಂಟ್ ಎನಿ ಬೂಲಿಯನ್ ಅಲ್ಜಿಬ್ರಾ? ಎನಿ ಬೂಲಿಯನ್ ಅಲ್ಜಿಬ್ರಾ ಬೇಸ್ಡ್ ಫಂಕ್ಷನ್. ಬೂಲಿಯನ್ ಅಲ್ಜಿಬ್ರಲ್ಲಿ ಬರುವಂಥ ಯಾವುದೇ ಫಂಕ್ಷನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ಗೇಟನ್ನು ಕೊಟ್ಟಿರೋದ್ರಲ್ಲಿ, ಯಾವ ಗೇಟನ್ನು ಅಮಂಗ್ ದ ಗಿವನ್ ಚಾಯ್ಸಸ್ ವಿಲ್ ನಾಟ್ ಯೂಸ್ ಆಂಡ್ ಆರ್ ಎಕ್ಸ್ಕ್ಲೂಸಿವ್ ಆರ್, ವಿ ಯೂಸ್ ನಾಂಡ್ ಗೇಟ್. ಇನ್ನೊಂದು ಬರ್ತದೆ ನಾರ್ ಗೇಟ್, ಬಟ್ ಕೊಟ್ಟಿರೋ ಚಾಯ್ಸಲ್ಲಿ ನಾಂಡ್ ಒಂದೇ ಕೊಟ್ಟಿರೋದಕ್ಕೆ ದ ಚಾಯ್ಸಸ್ C ಅಂತ ಅರ್ಥ. ಲೈಕ್ ವೈಸ್, which of the following are universal gates that can be used to realize the function of any combination of circuit? Any combinational circuit. ಈ ಸರ್ಕಿಟ್ಲಿ ಯಾವ ಕಾಂಬಿನೇಷನಾರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, UBB, ಯೂನಿವರ್ಸಲ್ ಗೇಟ್ಸ್, ನಾಂಡ್ ಆ್ಯಂಡ್ ನಾರ್, ಅವುಗಳನ್ನು ಬಳಸಿ ಯಾವುದೇ ಬೂಲಿಯನ್ ಫಂಕ್ಷನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇದೆ. ಎಸ್, ಇಲ್ಲಿ ಬಂತು ನೋಡಿ, ದ ಸ್ಮಾಲ್ ಬಬಲ್ ಒಂದು ನಾಂಡ್ ಗೇಟ್. ನಾಂಡ್ ಗೇಟಿದ್ದು ಸಿಂಬೋಲ್ ಹೇಗಿದೆ ನೋಡಿ, ಆಂಡ್ ಗೇಟ್ ಆಯಿತು, ಮುಂದೆ ಒಂದು ಬಬಲ್ ಬಂತು ಅಂದರೆ ಈಗ ನಾಂಡ್ ಗೇಟ್ ಆಯಿತು. ದ ಆಂಡ್ ಗೇಟ್ ಫಾಲೋಡ್ ಬೈ ಎ ನಾಟ್ ಗೇಟ್ ಗಿವ್ಸ್ ಅಸ್ ದ ನಾಂಡ್ ಗೇಟ್. ಸಿಮಿಲರ್ಲಿ ದ ಆರ್ ಗೇಟ್ ಫಾಲೋಡ್ ಬೈ ಎ ನಾಟ್ ಗೇಟ್ ಗಿವ್ಸ್ ಅಸ್ ದಿ ನಾರ್ ಗೇಟ್. ಆ ನಿಟ್ಟಿನಲ್ಲೇ ಈ ಬಬಲ್ ಇದೆಯಲ್ಲ, ಇದೇನು ಕೆಲಸ ಮಾಡ್ತದ? ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಬಬಲ್? ನೆನಪಿರಲಿ, ಯಾವತ್ತು ನಾಂಡ್, ನಾರ್ ಅಥವಾ ಈವನ್ ನಾಟ್ ಗೇಟಲ್ಲಿ ದಿಸ್ ಬಬಲ್, ಈ ಇಡೀ ಗೇಟ್ನ ಜೀವ ಇರೋದಿಲ್ಲನೇ. ಅದೇನೋ ಬೇರೆ ಬೇರೆ ಮೂವಿಯಲ್ಲಿ ನೋಡ್ತೀವಿ, ಆ ಮಾಂತ್ರಿಕನ ಜೀವ ಈ ಗಿಳಿಲಿತ್ತು, ಪಂಜರದೊಳಗಡೆ ಗಿಳಿಲಿತ್ತು, ಗಿಳಿ ಸಾಯಿಸಿದ್ರೆ ಸಾಕು ಮಾಂತ್ರಿಕ ಸತ್ತು ಹೋಗ್ತಾನೆ. ಹಾಗೆ ಗೊತ್ತಿಲ್ಲ, ಫರ್ದರ್ ಸ್ಟೋರಿ ಗೊತ್ತಿಲ್ಲ, ಈ ಕಡೆ ಕೇಳಿ. ಓವರಾಲ್ ಈ ಗೇಟ್ನ ಜೀವ ಇರೋದು ಈ ಬಬಲಲ್ಲಿ. ವಾಟ್ ಇಟ್ ಡಸ್? ಇಟ್ ಇನ್ವರ್ಟ್ಸ್ ದ ಸಿಗ್ನಲ್. ಏನು ಕೆಲಸ ಮಾಡ್ತದೆ? ನಾವೇನು ಇನ್ಪುಟ್ ಕೊಟ್ಟಿದ್ದೀವಿ ಅದನ್ನು ರಿವರ್ಟ್ ಮಾಡ್ತದೆ, ಕಾಂಪ್ಲಿಮೆಂಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನಾವು ಕೊಡುವಂಥ ಇನ್ಪುಟ್ A ಆಗಿದ್ದರೆ ಅದು Aದ ಕಾಂಪ್ಲಿಮೆಂಟನ್ನು ಕೊಡ್ತದೆ. ಸೊ ದ ಔಟ್ಪುಟ್ ವಿಲ್ ಬಿ ಇನ್ವರ್ಟೆಡ್. ಔಟ್ಪುಟ್ ವಿಲ್ ಬಿ ಇನ್ವರ್ಟೆಡ್. ದಟ್ ಈಸ್ ದಿ ಬೇಸಿಕ್ ಫಂಕ್ಷನ್ ಆಫ್ ದಿಸ್ ಬಬಲ್. ಲೈಕ್ ವೈಸ್, ವಿಚ್ ಪ್ರಾಪರ್ಟಿ ಮೇಕ್ಸ್ ನಾಂಡ್ ಗೇಟ್ ಯೂನಿವರ್ಸಲ್ ಗೇಟ್? ಯಾಕೆ ಇದನ್ನು ಯೂನಿವರ್ಸಲ್ ಅಂತ ಕರೀತಾರೆ? ಈಗ ತಾನೇ ಡಿಸ್ಕಸ್ ಮಾಡಿದ್ದೀವಿ ಅಂದ್ಕೊಳ್ತೇನೆ ನಾನು. 5. It can implement either and or not. All the gates can be implemented. ಬೇಕಾದ ನೀವು ಬೂಲಿಯನ್ ಫಂಕ್ಷನ್ ತೆಗೆದುಕೊಳ್ಳಿ, ಅದು ಎಲ್ಲವನ್ನು ನಾಂಡ್ ಅಥವಾ ನಾರ್ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದೇ ಕಾರಣಕ್ಕೆ ನಾಂಡ್ ಮತ್ತು ನಾರ್, ಬೋತ್ ಆಫ್ ದೆಮ್ ಆರ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಐದರ್ ಯೂನಿವರ್ಸಲ್ ಗೇಟ್ಸ್ ಆ್ಯಂಡ್ ಇವನ್ ದೇ ಆರ್ ಆಲ್ಸೋ ನೋನ್ ಆಸ್ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ಸ್. These logic gates are the fundamental units. These are the fundamental units of
the computer system. Then we have, if both the inputs of NOR gate are 0, first of all OR and then NOT. NOR is prepared by NOT and OR. ಇವೆರಡೂ ಕಂಬೈನ್ ಆದರೆ NOR ಗೇಟ್ ರೆಡಿ ಆಗುತ್ತೆ. ಮೊದಲಿಗೆ OR ಆಪರೇಷನ್ ನೋಡೋಣ, ಆಮೇಲೆ ಅದಕ್ಕೆ ನಾಟನ್ನು ಕಾಂಪ್ಲಿಮೆಂಟನ್ನು ತೆಗೆದುಕೊಂಬರೋಣ. ಹೌ ಇಸ್ ದ ಟ್ರುತ್ ಟೇಬಲ್? ಲೆಟ್ಸ್ ಹ್ಯಾವ್ ಬೈನರಿ ಗೇಟ್ OR ಆಪರೇಷನ್, ಅದನ್ನು ನಾಟ್ ಜೊತೆ ಕಂಬೈನ್ ಮಾಡ್ತೀವಿ ಅಂದರೆ OR along with the NOT will give us the NOR. ಇದರಲ್ಲಿರುವಂಥ ಇನ್ಪುಟ್ಸು 0 1 0 1. ಇಬ್ಬರು ಫ್ರೆಂಡ್ ಶಾಪಿಂಗ್ ಹೋಗಿದ್ದಾರೆ, ಇಬ್ಬರ ಹತ್ರ ದುಡ್ಡಿಲ್ಲ. ಇಬ್ಬರ ಹತ್ರ ಒಬ್ಬರ ಹತ್ರ ದುಡ್ಡಿದ್ರು ಕೂಡ ಇವರಿಬ್ಬರಲ್ಲಿ ಶಾಪಿಂಗ್ ಆಗೋಗುತ್ತೆ. ಎಸ್ ಎಸ್, ಇದರ ನೆಗೇಷನ್ ತೊಗೊಂಬರ್ಬೇಕಲ್ಲಿ, ಇದರ ಕಾಂಪ್ಲಿಮೆಂಟ್ ತರಬೇಕಲ್ಲಿ. 0 ಇದ್ದದ್ದು 1. ಈಗ ತಾನೇ ನೋಡಿದ್ವಿ, ಇಟ್ ರಿವರ್ಟ್ಸ್ ದ ಸಿಗ್ನಲ್, ಇಟ್ ಇನ್ವರ್ಟ್ಸ್ ದ ಸಿಗ್ನಲ್. ಇನ್ವರ್ಟರ್ ನಾವು ಮನೇಲಿ ಯೂಸ್ ಮಾಡೋ ಇನ್ವರ್ಟರ್ ಬೇರೆ, ಇಲ್ಲಿರೋ ಇನ್ವರ್ಟರ್ ಅಂದರೆ ನಾಟ್ ಗೇಟಿಗೆ ಇನ್ವರ್ಟರ್ ಅಂತ ಕರಿತೀವಿ. ನಾವು ಕೊಡೋ ಸಿಗ್ನಲ್ನ ಕಾಂಪ್ಲಿಮೆಂಟ್ ಕೊಡ್ತದೆ. ನಾವು 0 ಕೊಟ್ಟರೆ 1 ಕೊಡುತ್ತೆ, ನಾವು 1 ಕೊಟ್ಟರೆ 0 ಕೊಡ್ತದೆ. ಇಸ್ ದಿಸ್ ಕ್ಲಿಯರ್? ಸಪೋಸ್ ಒಂದು ವೇಳೆ ನಾರ್ ಗೇಟ್ನ ಎರಡೂ ಇನ್ಪುಟ್ಗಳು 0 ಆಗಿದ್ದಿದ್ರೆ, ಇನ್ಪುಟ್ 0 ಆಗಿದ್ದಿದ್ರೆ ಔಟ್ಪುಟ್ ಏನ್ರಿ ಕೊಡುತ್ತಾ? ದಟ್ಸ್ ವಾಟ್. ಆರ್ ಯು ಫಾಲೋವಿಂಗ್? ಟ್ರೂತ್ ಟೇಬಲ್ನ ಬೇಸಿಕ್ ರೂಲ್ಸನ್ನು ಒಂದು ಸಾರಿ ನೋಡ್ಕೊಳ್ಳಿ. ಫೈನ್. ಸೊ ಬಿಫೋರ್ ವಿ ಕ್ಯಾನ್ ಸೇ ಎನಿಥಿಂಗ್ ಅಬೌಟ್ ಆಲ್ ದಿಸ್, ಸ್ನೇಹಿತರೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ GPT 6ರಿಂದ 8ನೇ ತರಗತಿಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಮಾಡಿದ್ದಾರೆ. ನಾವು ದ ಟೀಮ್ ಆಫ್ ಮ್ಯಾಥ್ಸ್ ಗುರು ಆ್ಯಂಡ್ ಸಾಧನಾ ಇಂದ ನಮ್ಮ ಮ್ಯಾಥ್ಸ್ ಗುರು ಆ್ಯಪಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕೋರ್ಸ್. ಆಲ್ರೆಡಿ ನಿನ್ನೆಯಿಂದ ಕ್ಲಾಸಸ್ ಕಮೆನ್ಸ್ ಆಗಿದೆ. ಬಿಫೋರ್ 5th of October we would like to complete the entire syllabus. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸೇರಿರುವಂಥ ಕೋರ್ಸ್ ಅವೈಲೇಬಲ್ ಇದೆ. ಇಲ್ಲ ಸರ್ ನಮಗೆ ಬರೀ ಪೇಪರ್ 2 ಬೇಕಂದ್ರೆ ಆ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಓನ್ಲಿ ಪೇಪರ್ 2 ವಿಲ್ ಕಾಸ್ಟ್ ಯು 2500. ಪೇಪರ್ 1 and 2 ವಿಲ್ ಕಾಸ್ಟ್ ಯು 5000. ಆಲ್ರೆಡಿ ಕ್ಲಾಸಸ್ ಹ್ಯಾವ್ ಕಮೆನ್ಸ್ಡ್. ಪೇಪರ್ 2 ವಿಲ್ ಬಿ ಎಕ್ಸ್ಕ್ಲೂಸಿವ್ಲಿ, ಈಗೇನು ಡಿಸ್ಕಸ್ ಮಾಡೋದನ್ನೆಲ್ಲ ಕೂಡ ನೋಟ್ಸ್ ಆಗಿರಲಿ, ಡಿಸ್ಕಷನ್ ಆಗಿರಲಿ, ಕಂಪ್ಲೀಟ್ ಇಂಗ್ಲೀಷಲ್ಲಿ ರೈಟಿಂಗ್ ಇರ್ತದೆ. ಹೇಳ್ಬೇಕಾದ್ರೆ ಕನ್ನಡ ಯೂಸ್ ಮಾಡ್ಕೊಳ್ತೇವೆ. ಬಟ್ ಪೇಪರ್ 1ಗೆ ಹಾಗಾಗೋದಿಲ್ಲ. ಇನ್ ಬಿಟ್ವೀನ್ ನಾವು ಕನ್ನಡ ಇನ್ಫಾರ್ಮೇಷನ್ ಕೂಡ ಆ್ಯಡ್ ಆನ್ ಮಾಡಿರ್ತೀವಿ. ಕನ್ನಡದಲ್ಲೂ ಕೂಡ ರೈಟಿಂಗ್ ಇರ್ತದೆ. ಪೇಪರ್ 1 and 2 ಬೇಕನ್ನೋರು 1 and 2 ತೆಗೆದುಕೋಬೋದು. ಓನ್ಲಿ ಪೇಪರ್ 2 ಬೇಕನ್ನೋರು ಪೇಪರ್ 2 ತೆಗೆದುಕೊಳ್ಬೋದು. ಮ್ಯಾಥ್ಸ್ ಗುರು ಆ್ಯಪ್ ಅಂತ ಸರ್ಚ್ ಮಾಡಿ. ಅದರ್ವೈಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ನಂಬರ್ಸ್. or else 9916201333. ಯಾವುದಾದ್ರು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಜಾಯಿನ್ ಟು ಅಸ್. ಇನ್ನು ಕೆಲವು ಸ್ನೇಹಿತರು, ಸೇ ಫಾರ್ ಎಕ್ಸಾಂಪಲ್ ಇಷ್ಟೊತ್ತು ಡಿಸ್ಕಸ್ ಮಾಡಿರುವಂಥ ಈ ಕಂಟೆಂಟು ಫಿಸಿಕ್ಸ್ ಟೀಚರ್ಸಿಗೂ ಕೂಡ ಅನ್ವಯ ಆಗ್ತದೆ. ಕಂಪ್ಯೂಟರ್ ಅವೇರ್ನೆಸ್ಸಲ್ಲೂ ಕೂಡ ಕೆಲವು ಪ್ರಶ್ನೆಗಳನ್ನ ಇದರಲ್ಲೇ ಕೇಳಲಾಗಿದೆ. ಗ್ರೂಪ್ ಸಿಗೂ ಕೂಡ ಬರ್ತದೆ. ಯಾರು VAOಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಕಂಪ್ಯೂಟರ್ ಕೋರ್ಸ್ ನಮ್ಮ ಆ್ಯಪಲ್ಲಿ ಅವೈಲೇಬಲ್ ಇದೆ. 500 rupees ಇಸ್ ದಿ MRP. ಅಥವಾ ಟೀಚರ್ ಪೋಸ್ಟಿಗೆ ಬರೀ ಮೆಂಟಲ್ ಎಬಿಲಿಟಿ ಅಷ್ಟೇ ರೆಡಿ ಮಾಡ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಕೊಟ್ಟಂಥ ಸಿಲೆಬಸ್ನ 14 ಟಾಪಿಕ್ಗಳ ಎಕ್ಸ್ಪ್ಲನೇಷನ್ ಇರುವಂಥ ಕೋರ್ಸ್ ಅವೈಲೇಬಲ್ ಇದೆ. ದ್ಯಾಟ್ ವಿಲ್ ಆಲ್ಸೋ ಕಾಸ್ಟ್ 500 rupees. ಆ್ಯಕ್ಚುಲ್ 1000 ಇತ್ತು. ಇವತ್ತು ಆಫರ್ ನಡೀತಾ ಇದೆ. ಕಾರಣ ಇವತ್ತು ಮಂಜುನಾಥ್ ಸರ್ ಬರ್ತಾರೆ. ಎಸ್, 18th of August ಸ್ಪೆಷಲ್ ಒಕೇಶನ್ ಅನ್ನೋ ಕಾರಣಕ್ಕಾಗಿ ಈ ಆಫರ್ ನಡೀತಾ ಇದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಟೀಚರ್ ಆಸ್ಪರೆಂಟ್ಸ್ಗೆ ಐದರ್ GPT ಆರ್ HSTR ಯಾರ್ಯಾರು CBZ ಟೀಚರ್ಸ್ ಮತ್ತು PCM ಟೀಚರ್ಸ್ ಇವರಿಗೂ ಕೂಡ ನಮ್ಮ ಮ್ಯಾಥ್ಸ್ ಗುರು ಆ್ಯಪಲ್ಲಿ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ವಿ ಆರ್ ಏಬಲ್ ಟು ಕಂಪ್ಲೀಟ್. ಇದರಲ್ಲಿ ಇಲ್ಲಿವರೆಗೂ ಒಂದು 70% ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದೇವೆ. ಸೈನ್ಸ್ ಏನು ಡೆಪ್ತ್ ಕೊಟ್ಟಿದ್ದಾರಲ್ಲ ಪುಟ ಅವರು, ಆ ಡೆಪ್ತ್ನ ಕಂಟೆಂಟನ್ನು ಆಲ್ರೆಡಿ ಡಿಸ್ಕಷನ್ ಮಾಡಲಾಗ್ತಾ ಇದೆ. ಅಲ್ಲಿ ಥಿಯರಿ ಇದೆ, ನೋಟ್ಸ್ ಇದೆ. 24 hours ನಿಮಗೆ ಬೇಕಾದಾಗ ವಿಡಿಯೋಗಳನ್ನು ರಿಪೀಟೆಡ್ ಆಗಿ ನೋಡುವಂಥ ಅಪಾರ್ಚುನಿಟಿ ಕೂಡ ಈ ವಿಡಿಯೋ ಕೋರ್ಸಲ್ಲಿ ಅವೈಲೇಬಲ್ ಇದೆ. ಆಲ್ರೆಡಿ 70% ಸಿಲೆಬಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಇನ್ನೊಂದು 30%ನ ಡೇ ಟು ಡೇ ಲೈವ್ ಕ್ಲಾಸಸ್ ಮೂಲಕ ಮಾಡ್ತಾ ಇದ್ದೀವಿ. ವಿಚ್ ವಿಲ್ ಕಾಸ್ಟ್ ಯು ಅರೌಂಡ್ 6666 rupees. ಬೋತ್ ಪೇಪರ್ 1 and 2 ಮಲ್ಟಿಪಲ್ ಚಾಯ್ಸ್. ಭಾಳಷ್ಟು ಕಾನ್ಸೆಪ್ಟ್ಸನ್ನು ವಿಜುವಲೈಸೇಷನ್ ಜೊತೆಗೆ ಡಿಸ್ಕಸ್ ಮಾಡಿರುವಂಥದ್ದು ಇಲ್ಲಿ ಅವೈಲೇಬಲ್ ಇದೆ.
ಯಾರಿಗೆ ಬೇಕು ಇದರ ಬೆನಿಫಿಟ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಸುಮಾರು 8-10 ವರ್ಷಗಳ ನಂತರ ಟೀಚರ್ಸ್ ರೆಕ್ರೂಟ್ಮೆಂಟ್ ನಡೀತಾ ಇದೆ. ಮೇಕ್ ದಿ ಬೆಸ್ಟ್ ಯೂಸ್ ಆಫ್ ದಸ್. ವಿ ವಿಶ್ ಯು ಬೆಸ್ಟ್ ಆಫ್ ಲಕ್. ಆದಷ್ಟು ಬೇಗ ಡಿಪಾರ್ಟ್ಮೆಂಟಲ್ಲಿ ನಿಮ್ಮನ್ನು ಭೇಟಿಯಾಗೋಣ. ಸಿ ಯು ದೆನ್. ಟೇಕ್ ಕೇರ್.